ಪ್ರೀತಿಯ ವಿದ್ಯಾರ್ಥಿಗಳೇ, ಶಿವ್ ದಿ ಎಕ್ಸ್ಪ್ಲೋರ್ ಟಿಪ್ ಚಾನಲ್ಗೆ ಸ್ವಾಗತ. ನಾನು ಶಿವರಾಜ್. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಪ್ರ ನಿಮ್ಮ ಒಂದು SSLCಯ ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಅನ್ನೋದು ಪ್ರಕಟವಾಗುತ್ತೆ. ಸೊ ಯಾವಾಗ ಅಂತಂದ್ರೆ ಇದೇ ವಾರದಲ್ಲಿ, ಅಂದ್ರೆ 8ನೇ ತಾರೀಕು ಅಥವಾ 10ನೇ ತಾರೀಕು ನಿಮ್ಮ ಒಂದು ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆಗಳು ಬಹುತೇಕವಾಗಿದ್ದಾವೆ. ಸೊ ಅದಕ್ಕಿಂತ ಮುಂಚೆ ನೀವು ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಒಂದು ಕೋರ್ಸ್ನ ನೀವು ತಗೋಬೇಕಂತ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ ನೀವು ಒಂದು ಈಗಾಗಲೇ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಕಾಲೇಜ್ ಜಾಯ್ನ್ ಆಗಬೇಕು ಅಂತೇಳಿ. ಯಾಕಂತಂದ್ರೆ ದೂರದ ಒಂದು ಕಾಲೇಜುಗಳಲ್ಲಿ ಏನು ಜಾಯ್ನ್ ಆಗ್ತಿರೋ ಅಲ್ಲೂ ನಿಮಗೆ ಹಾಸ್ಟೆಲ್ ಒಂದು ಫೆಸಿಲಿಟೀಸ್ ಅನ್ನೋದು ಸಿಗಲ್ಲ. ಸೊ ಯಾವ ಕಾಲೇಜ್ ಹತ್ರ ಇಲ್ಲಿ ಹಾಸ್ಟೆಲ್ ಇರ್ತದೆ ಅಂತೇಳಿ ಈಗಾಗಲೇ ಸ್ವಲ್ಪ ಎನ್ಕ್ವೈರಿ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ನೀವು SSLC ಆದಮೇಲೆ ಯಾವ ಕೋರ್ಸ್ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಈ ಒಂದು ಇದ್ರ ಬಗ್ಗೆ SSLC ಆದಮೇಲೆ ಯಾವ ಕೋರ್ಸ್ ತಗೋಬೇಕು ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಲಿಂಕನ್ನು ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ತಿಳ್ಕೊಬೋದಾಗಿರ್ತದೆ. ಇನ್ನು ನಿಮ್ಮೊಂದು SSLC ಪರೀಕ್ಷೆ ಅನ್ನೋದು ಮೇ 8 ಅಥವಾ 10ನೇ ತಾರೀಕಿನಂದು ಪ್ರಕಟವಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಈಗಾಗಲೇ ನೀವು ಯಾವ ಕೋರ್ಸ್ ತಗೋಬೇಕಂತೇಳಿ ಒನ್ಸ್ ಅರ್ಥ ಮಾಡ್ಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಒಂದು ನಿಮ್ಮ SSLCಯ ರಿಸಲ್ಟ್ಸ್ ಅನ್ನೋದು ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ ನೋಡಿ. ಈಗಾಗಲೇ PU ಬೋರ್ಡ್ನ ಒಂದು ರಿಸಲ್ಟ್ಸ್ ಅನ್ನೋದು ಅನೌನ್ಸ್ ಆಗೈತಿ. ಸೊ ಅದೇ ವೆಬ್ಸೈಟಲ್ಲಿ ನೀವು ನಿಮ್ಮೊಂದು ರಿಸಲ್ಟ್ಸ್ ಅನ್ನೋದನ್ನ ತಿಳ್ಕೊಬೇಕಾಗಿರ್ತದೆ. ಅದಕ್ಕಾಗಿ KARRESULTS.NICE/2024 ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಒನ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅನ್ನೋದು 24 ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ದ್ವಿತೀಯ PUCಯ ಒಂದು ಫಲಿತಾಂಶ ಅನ್ನೋದು ಇರ್ತದೆ. ಸೊ ನಿಮ್ಮ ಒಂದು ಫಲಿತಾಂಶ ಪ್ರಕಟವಾದಾಗ ಇಲ್ಲಿ ನಿಮಗೆ ನಿಮ್ಮ ಒಂದು SSLCಯ ವಾರ್ಷಿಕ ಪರೀಕ್ಷೆಯ 1ರ ಫಲಿತಾಂಶ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದಾಗಿರ್ತದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಧನ್ಯವಾದ. ಶುಭ ದಿನ.